ಬೆಳಗಾವಿಯಲ್ಲಿ ಜಾರಕಿಹೊಳಿ ವರ್ಸಸ್ ಕತ್ತಿ ಕುಟುಂಬದ ನಡುವಿನ ಜಿದ್ದಾಜಿದ್ದಿ ಮುಂದುವರೆದಿದೆ. ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಹುಕ್ಕೇರಿ ಹುಲಿ ರಮೇಶ್ ಕತ್ತಿ ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ರಹಸ್ಯ ಒಪ್ಪಂದದ ಕಾರಣಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಮಗೆ ಸೋಲಾಯಿತು ಅಂದಿರುವಂತಹ ಕತ್ತಿ ಹುಕ್ಕೇರಿ ರಾಜಕೀಯ ಪ್ರವೇಶಿಸೋ ಜಾರಕಿಹೊಳಿ ಬ್ರದರ್ಸ್ ಪ್ರಯತ್ನ ಯಾವತ್ತೂ ಯಶಸ್ವಿಯಾಗಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ರಾಜಕೀಯ ಅಂದಮೇಲೆ ಜಿದ್ದಾಜಿದ್ದಿ, ಒಬ್ಬರ ವಿರುದ್ಧ ಒಬ್ಬರು ತೊಡೆತಟ್ಟೋದು ಮಾಮೂಲು. ಅಧಿಕಾರಕ್ಕಾಗಿ ಇಲ್ಲಿ ಶತ್ರುಪಾಳ್ಯದ ನಾಯಕರ ನಡುವೆ ಸಂಘರ್ಷ ಏರ್ಪಡುತ್ತೆ. ರಾಜಕೀಯವಾಗಿ ಒಬ್ಬರನ್ನೊಬ್ಬರು ಮುಗಿಸೋಕೆ ನೋಡ್ತಾರೆ. ಯಾವಾಗ ತನ್ನ ವಿರೋಧಿ ರಾಜಕೀಯವಾಗಿ ಬಲಹೀನವಾಗ್ತಾನೋ ಅನ್ನೋದನ್ನ ಕಾಯ್ತಾನೆ ಇರ್ತಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳಾದ ಕೆಲವು ರಾಜಕೀಯ ಕುಟುಂಬಗಳು ಕೂಡ ಇವೆ. ಅಂತಹ ಕುಟುಂಬಗಳಲ್ಲಿ ಒಂದು ಬೆಳಗಾವಿಯ ಜಾರಕಿಹೊಳಿ ಕುಟುಂಬ ಹಾಗೂ ಕತ್ತಿ ಕುಟುಂಬ. ಬೆಳಗಾವಿ, ಕಿತ್ತೂರು ಚೆನ್ನಮ್ಮನ ನಾಡು ಬೆಳಗಾವಿ. ಮಹಾರಾಷ್ಟ್ರ ಜೊತೆ ಗಡಿ ಹಂಚಿಕೊಂಡಿರುವಂತಹ ಬೆಳಗಾವಿ. ಇಂತಹ ಬೆಳಗಾವಿ ಗಡಿ ವಿವಾದಕ್ಕೂ ಹೆಸರಾಗಿದೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಆಗಾಗ ಶಿವಸೇನೆ ಹಾಗೂ ಎಂಇಎಸ್ಗಳು ವ್ಯರ್ಥವಾಗಿ ಬಾಯಿ ಬಡಿದುಕೊಳ್ಳುತ್ತಲೇ ಇರುತ್ತವೆ. ಹೀಗೆ ನಾನಾ ಕಾರಣಗಳಿಂದ ಹೆಸರಾಗಿರೋ ಬೆಳಗಾವಿಯ ರಾಜಕಾರಣವು ಅಷ್ಟೇ ಇಂಟ್ರೆಸ್ಟಿಂಗ್. ಬೆಳಗಾವಿ ಅಂದ ತಕ್ಷಣ ನಮಗೆ ತಟ್ಟನೆ ನೆನಪಾಗೋದು ಎರಡೇ ಕುಟುಂಬಗಳ ಹೆಸರು. ಒಂದು ಜಾರಕಿಹೊಳಿ ಕುಟುಂಬ ಹಾಗೂ ಇನ್ನೊಂದು ಕತ್ತಿ ಕುಟುಂಬ. ಬೆಳಗಾವಿ ರಾಜಕೀಯಕ್ಕೆ ಕೈ ಹಾಕಿದ್ರೆ ಅದರಿಂದ ಸರ್ಕಾರಕ್ಕೆ ಕಂಟಕ ಅನ್ನೋ ಮಾತಿದೆ. ಕಾರಣ ಬೆಳಗಾವಿ ರಾಜಕಾರಣ ಅನ್ನೋದು ಅಷ್ಟೊಂದು ಕಾಂಪ್ಲಿಕೇಟೆಡ್. ಅಲ್ಲಿನ ರಾಜಕೀಯವನ್ನ ಬಹುಪಾಲು ನಿಯಂತ್ರಿಸುತ್ತಿರೋದು ಜಾರಕಿಹೊಳಿ ಕುಟುಂಬ ಹಾಗೂ ಕತ್ತಿ ಕುಟುಂಬ. ಇವೆರಡೂ ಕುಟುಂಬಗಳ ನಡುವೆ ತಲತಲಾಂತರದಿಂದ ರಾಜಕೀಯ ಪೈಪೋಟಿ ಇದೆ. ಸದಾಕಾಲ ಒಬ್ಬರ ಕುಟುಂಬದ ವಿರುದ್ಧ ಒಬ್ಬರು ತೊಡೆತಟ್ಟುತ್ತಲೇ ಇರ್ತಾರೆ. ಬೆಳಗಾವಿ ರಾಜಕೀಯವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತ ಸದಾಕಾಲ ಪ್ರಯತ್ನ ಪಡುತ್ತಲೇ ಇರ್ತಾರೆ. ಒಮ್ಮೆ ಜಾರಕಿಹೊಳಿ ಕುಟುಂಬ, ಇನ್ನೊಮ್ಮೆ ಕತ್ತಿ ಕುಟುಂಬ, ಹೀಗೆ ಬೆಳಗಾವಿಯಲ್ಲಿ ಹಾವು ಏಣಿ ಆಟ ನಡೆದೇ ಇರುತ್ತೆ. ಈಗ ಇದೇ ಕತ್ತಿ ಕುಟುಂಬಕ್ಕೆ ಸೇರಿದ ರಮೇಶ್ ಕತ್ತಿ ಎದುರಾಳಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಮತ್ತೆ ಗರ್ಜಿಸಿದ್ದಾರೆ. ಕತ್ತಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ಹಾಗೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ. ಮೊದಲೇ ಈ ಕತ್ತಿ ಕುಟುಂಬಕ್ಕೂ ಜಾರಕಿಹೊಳಿ ಕುಟುಂಬಕ್ಕೂ ಎಣ್ಣೆ ಸೀಗೆಕಾಯಿಯ ಸಂಬಂಧ. ಕತ್ತಿ ಸೋದರರಾದ ಉಮೇಶ್ ಕತ್ತಿ ಹಾಗೂ ರಮೇಶ್ ಕತ್ತಿ ಇಬ್ಬರು ಕೂಡ ಹಿಂದಿನಿಂದಲೂ ಕೂಡ ರಾಜಕೀಯ ಹೋಳಿ ಫ್ಯಾಮಿಲಿ ವಿರುದ್ಧ ಕಿಡಿಕಾರ್ತಿದ್ದಾರೆ. ಆದ್ರೀಗ ಉಮೇಶ್ ಕತ್ತಿ ವಿಧಿವಶರಾಗಿದ್ದು ರಮೇಶ್ ಕತ್ತಿ ಏಕಾಂಗಿಯಾಗಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಹೋರಾಟ ಮಾಡಬೇಕಾದ ಸ್ಥಿತಿ ಎದುರಾಗಿದೆ. ಈಗ ಇದೇ ರಮೇಶ್ ಕತ್ತಿ ಮತ್ತೊಮ್ಮೆ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ. ಜಾರಕಿಹೊಳಿ ಫ್ಯಾಮಿಲಿ ಅಂದ್ರೆ ಕೆಂಡಕಾರೋ ರಮೇಶ್ ಕತ್ತಿ ಇದೀಗ ಜಾರಕಿಹೊಳಿ ಸೋದರರ ವಿರುದ್ಧ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಜಾರಕಿಹೊಳಿ ಕುಟುಂಬದ ವಿರುದ್ಧ ಮಾತಾಡಿದ್ದ ರಮೇಶ್ ಕತ್ತಿ ಹುಕ್ಕೇರಿ ರಾಜಕೀಯ ಪ್ರವೇಶಿಸಲು ಜಾರಕಿಹೊಳಿ ಬ್ರದರ್ಸ್ ನೋಡಿದ್ರು. ಉಮೇಶ್ ಕತ್ತಿ ನಿಧನ ಬಳಿಕ ಹುಕ್ಕೇರಿ ಸುಲಭವಾಗಿ ತಮ್ಮ ವಶ ಆಗುತ್ತೆ ಅಂತ ಜಾರಕಿಹೊಳಿ ಬ್ರದರ್ಸ್ ನಂಬಿದ್ರು. ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನು ಸಹ ತಾವೇ ಗೆಲ್ತೀವಿ ಅಂತ ಅವರು ಭಾವಿಸಿದ್ರು. ಒಂದು ಬಾರಿ ಸಹಕಾರಿ ಸಂಘದ ಎಲೆಕ್ಷನ್ ನಲ್ಲಿ ಗೆದ್ರೆ ಮುಂದೆ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಸುಲಭವಾಗಿ ತಮ್ಮ ವಶಕ್ಕೆ ಬರುತ್ತೆ ಅಂತ ಲೆಕ್ಕ ಹಾಕಿದ್ರು. ಆದರೆ ಜಾರಕಿಹೊಳಿಗಳ ಒಡೆದಾಳೋ ಪ್ರಯೋಗ ಇಲ್ಲಿ ವಿಫಲವಾಯಿತು. ಆ ಕುಟುಂಬದ ನಾನಾ ರೀತಿಯ ಮಸಲತ್ತುಗಳ ನಡುವೆಯೂ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ನಮ್ಮಲ್ಲೇ ಉಳಿತು ಅಂತ ರಮೇಶ್ ಕತ್ತಿ ಹೇಳಿದರು. ಸಾಹುಕಾರ ರಮೇಶ್ ಕತ್ತಿಯ ಈ ಮಾತಿನಿಂದ ಹುಕ್ಕೇರಿಯ ಮೇಲೆ ನಿಯಂತ್ರಣ ಸಾಧಿಸೋಕೆ ಜಾರಕಿಹೊಳಿ ಕುಟುಂಬ ಪ್ರಯತ್ನಿಸಿತ್ತು ಅನ್ನೋದು ಸ್ಪಷ್ಟ. ಜಾರಕಿಹೊಳಿ ಕುಟುಂಬ ಬೆಳಗಾವಿ ರಾಜಕೀಯದ ಮೇಲೆ ತಮ್ಮದೇ ಆದ ದೊಡ್ಡ ಹಿಡಿತ ಹೊಂದಿರೋ ಕುಟುಂಬ. ಈ ಕುಟುಂಬವನ್ನ ಸಾಹುಕಾರ್ ಫ್ಯಾಮಿಲಿ ಅಂತಲೂ ಕರೀತಾರೆ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣ್ ಜಾರಕಿಹೊಳಿ, ಹೀಗೆ ಪಂಚ ಪಾಂಡವರಂತೆ ಈ 5 ಸೋದರರು ಬೆಳಗಾವಿ ರಾಜಕೀಯದ ಮೇಲೆ ದೊಡ್ಡ ಹಿಡಿತವನ್ನ ಸಾಧಿಸಿದ್ದಾರೆ. ಬೆಳಗಾವಿಯ ಅನೇಕ ಭಾಗಗಳಲ್ಲಿ ಜಾರಕಿಹೊಳಿ ಕುಟುಂಬ ಹೇಳಿದ್ದೇ ವೇದವಾಕ್ಯ. ಅಷ್ಟರ ಮಟ್ಟಿಗೆ ಅಲ್ಲಿನ ರಾಜಕೀಯದ ಮೇಲೆ ಈ ಕುಟುಂಬ ತನ್ನ ಪ್ರಭಾವವನ್ನು ಹೊಂದಿದೆ. 5 ಸೋದರರ ಪೈಕಿ ರಮೇಶ್ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದರೆ ಸತೀಶ್ ಜಾರಕಿಹೊಳಿ ಪ್ರಸ್ತುತ ಕಾಂಗ್ರೆಸ್ನ ಪ್ರಭಾವಿ ಸಚಿವರಾಗಿದ್ದಾರೆ. ಹಾಗಾಗಿ ಯಾವ ಪಕ್ಷದ ಸರ್ಕಾರ ಬಂದರೂ ಈ ಕುಟುಂಬದ ಯಾರಾದರೊಬ್ಬರು ಸಚಿವರಾಗೇ ಆಡ್ತಾರೆ. ಈಗ ಇದೇ ಸಾಹುಕಾರ್ ಕುಟುಂಬದ ವಿರುದ್ಧ ರಮೇಶ್ ಕತ್ತಿ ಮೀಸೆ ತಿರುವಿದ್ದಾರೆ. ಈ ಬಾರಿ ಜಾರಕಿಹೊಳಿ ಕುಟುಂಬವನ್ನ ಟಾರ್ಗೆಟ್ ಮಾಡೋಕೆ ರಮೇಶ್ ಕತ್ತಿ ಬಳಸಿಕೊಂಡಿದ್ದು 2024ರ ಲೋಕಸಭಾ ಚುನಾವಣೆಯನ್ನು.
ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ 17 ಸ್ಥಾನ, ಕಾಂಗ್ರೆಸ್ 9 ಸ್ಥಾನ ಹಾಗೂ ಜೆಡಿಎಸ್ 2 ಸ್ಥಾನ ಗೆದ್ದಿತು. ಈ ಚುನಾವಣೆಯಲ್ಲಿ ಗೆಲ್ಲಬಹುದಾಗಿದ್ದಂತಹ ಅನೇಕ ಕ್ಷೇತ್ರಗಳನ್ನು ಬಿಜೆಪಿ ಕಳೆದುಕೊಂಡಿತ್ತು. ಅದರಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವು ಸಹ ಒಂದು. ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಬಲಿಷ್ಠವಾಗಿರೋ ಕಾರಣಕ್ಕೆ ಚಿಕ್ಕೋಡಿ ಕ್ಷೇತ್ರವನ್ನು ಬಿಜೆಪಿ ಗೆದ್ದುಕೊಳ್ಳುತ್ತೆ ಅಂತಲೇ ಎಲ್ಲರೂ ಕೂಡ ಭಾವಿಸಿದರು. ಆದರೆ ಚುನಾವಣಾ ಫಲಿತಾಂಶ ಬಂದಾಗ ಎಲ್ಲರ ನಿರೀಕ್ಷೆ ಹುಸಿಯಾಗಿತ್ತು. ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿತ್ತು. 2024 ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿ ಜಯಗಳಿಸಿದರು. ಇದು ಬೆಳಗಾವಿಯ ಕತ್ತಿ ಫ್ಯಾಮಿಲಿಗೆ ಹಿನ್ನಡೆ ಅಂತಲೇ ಭಾವಿಸಲಾಗಿತ್ತು. ಈಗ ಇದೇ ಚುನಾವಣಾ ಫಲಿತಾಂಶದ ಬಗ್ಗೆ ಮಾತಾಡಿರೋ ರಮೇಶ್ ಕತ್ತಿ, ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಹಸ್ಯ ಒಪ್ಪಂದವಾಗಿತ್ತು ಅನ್ನೋ ಸ್ಫೋಟಕ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಿದ ರಮೇಶ್ ಕತ್ತಿ, ನಾಯಕರ ಭಿನ್ನಮತದಿಂದ ಚಿಕ್ಕೋಡಿಯಲ್ಲಿ ನಮಗೆ ಸೋಲಾಯಿತು. ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಮಾತಾಡದೆ ಮೌನವಾಗಿದ್ದಿತ್ತು ಕಾಂಗ್ರೆಸ್ನವರಿಗೆ ವರವಾಯಿತು. ಒಂದು ವೇಳೆ ನಾವು ಸಕ್ರಿಯವಾಗಿದ್ದಿದ್ರೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕ ಜಾರಕಿಹೊಳಿ ಗೆಲ್ಲೋದು ಅಸಾಧ್ಯವಾಗಿತ್ತು. ಆದರೆ ನಮ್ಮ ತಪ್ಪಿನಿಂದ ಹೊಂದಾಣಿಕೆ ರಾಜಕೀಯದ ಮೂಲಕ ಪ್ರಿಯಾಂಕ ಜಾರಕಿಹೊಳಿ ಚುನಾವಣೆಯಲ್ಲಿ ಗೆದ್ರು ಅಂದರು ರಮೇಶ್ ಕತ್ತಿ ಮಾತಿನಿಂದ ಚಿಕ್ಕೋಡಿ ಕ್ಷೇತ್ರದಲ್ಲಿ ಸ್ವಪಕ್ಷೀಯರೇ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿರುವುದು ಸ್ಪಷ್ಟವಾಗಿದೆ. ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಕುಟುಂಬದ ವಿಷಯ ಬಂದಾಗ ಪಕ್ಷ ಭೇದ ಮರೆತು ಒಂದಾಗ್ತಾರೆ ಅನ್ನೋ ಮಾತಿದೆ. ಕಳೆದ ಲೋಕಸಭಾ ಚುನಾವಣೆಯ ವೇಳೆಯೂ ಸತೀಶ್ ಜಾರಕಿಹೊಳಿ ಪುತ್ರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರಿಂದ ಬಿಜೆಪಿಯಲ್ಲಿರೋ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಆರೋಪ ಇತ್ತು. ಚುನಾವಣಾ ಫಲಿತಾಂಶ ಬಂದಾಗ ಈ ಅಂಶ ಸಾಬೀತಾಗಿದೆ. ಈಗ ರಮೇಶ್ ಕತ್ತಿ ಮಾತಿನಿಂದ ಮತ್ತೊಮ್ಮೆ ಈ ಅಂಶ ಖಚಿತವಾದಂತಾಗಿದೆ. ಇನ್ನು ಪಕ್ಷದಲ್ಲಿನ ಹೊಂದಾಣಿಕೆ ರಾಜಕೀಯದ ಬಗ್ಗೆಯೂ ಸಾಹುಕಾರ್ ಕತ್ತಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ಕೆಟ್ಟ ರಾಜಕೀಯದ ಬಗ್ಗೆ ಬೇಸರ ಹೊರಹಾಕಿದ ರಮೇಶ್ ಕತ್ತಿ, ಎರಡು ಪಕ್ಷದಲ್ಲಿ ಹೊಂದಾಣಿಕೆ ರಾಜಕೀಯ ನಡೀತಿದೆ, ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋ ಆರೋಪವನ್ನ ಮಾಡಿದರು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ ರಮೇಶ್ ಕತ್ತಿ, ಪಕ್ಷದ ತಳಮಟ್ಟದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ. ಕೆಲವು ನಾಯಕರು ತಮ್ಮ ಸ್ವಹಿತಗೋಸ್ಕರ ಆಂತರಿಕ ಪ್ರಜಾಪ್ರಭುತ್ವವನ್ನು ವ್ಯವಸ್ಥಿತವಾಗಿ ನಾಶ ಮಾಡ್ತಿದ್ದಾರೆ. ಆಯ್ದ ನಾಯಕರ ಗುಂಪಿಗೆ, ಅವರ ಹಿಂಬಾಲಿಕರಿಗೆ ಮಾತ್ರ ಎರಡೂ ಪಕ್ಷಗಳಲ್ಲಿ ಆದ್ಯತೆ ಸಿಗ್ತಿದೆ. ಹೀಗಾಗಿ ಉಭಯ ಪಕ್ಷಗಳ ಕಾರ್ಯಕರ್ತರು ಅಡಕತ್ತರಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ವಿರುದ್ಧ ರಮೇಶ್ ಕತ್ತಿ ವಾಗ್ದಾಳಿ ನಡೆಸಿದರು. ಒಟ್ನಲ್ಲಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ರಮೇಶ್ ಕತ್ತಿಯ ಹೋರಾಟ ಮುಂದುವರೆದಿದೆ. ಹುಕ್ಕೇರಿ ಕ್ಷೇತ್ರದ ಮೇಲೆ ಜಾರಕಿಹೊಳಿ ಕುಟುಂಬ ಕಣ್ಣಿಟ್ಟಿರೋದು ರಮೇಶ್ ಕತ್ತಿ ಮಾತಿನಿಂದ ಸ್ಪಷ್ಟವಾಗಿದೆ. ಬೆಳಗಾವಿಯಲ್ಲಿ ಜಾರಕಿಹೊಳಿ ವರ್ಸಸ್ ಕತ್ತಿ ಫ್ಯಾಮಿಲಿಯ ಮುನಿಸು ಮುಂದುವರೆದಿದೆ. ಹುಕ್ಕೇರಿ ಕ್ಷೇತ್ರದ ಮೇಲೆ ಜಾರಕಿಹೊಳಿ ಕುಟುಂಬ ಹಿಡಿತ ಸಾಧಿಸೋಕೆ ನೋಡ್ತಾ ಇದೆ ಅನ್ನೋದು ರಮೇಶ್ ಕತ್ತಿ ಮಾತಿನಿಂದ ಸ್ಪಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ಹುಕ್ಕೇರಿಯ ಮೇಲೆ ಜಾರಕಿಹೊಳಿ ಫ್ಯಾಮಿಲಿ ಹಿಡಿತ ಸಾಧಿಸೋಕೆ ಯಶಸ್ವಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.